ಅದು ನಮ್ಮೆಲ್ಲರ ಹಾಲುಮತ ಸಂಸ್ಕೃತಿ ಅನ್ನೋದನ್ನು ನಾವೆಲ್ಲರೂ ಹೇಳಬೇಕು. ಪ್ರಾಣಿ ಹಿಂಸೆ ಮಾಡಬಾರದು ಅನ್ನುವಂತಹ ಧರ್ಮ, ಪರಸ್ಪರರಿಗೆ ಸ್ಪಂದಿಸಬೇಕು ಅಂತ ಧರ್ಮ. ನಿಮಗೊಂದು ಸನ್ನಿವೇಶ ಹೇಳ್ತೀನಿ. ಯಾಕಿದು? ಹಿಂದೆಲ್ಲ ನಮ್ಮ ಪೂರ್ವಜರು ಕುರಿಗಾರರು. ಮಳೆಗಾಲಕ್ಕೆ ಬೇರೆ ಬೇರೆ ಕಾಯಿಲೆಗಳು ಬಂದಾಗ ಕುರಿಗಳೆಲ್ಲ ನಾಶ ಆಗ್ತಾ ಇತ್ತು. ಹಿಂಡಿಗೆ ನಾಶ ಆಗ್ತಾ ಇತ್ತು. ಹಿಂಡುಗಳೇ ನಾಶ ಆದಂತ ಸಂದರ್ಭದಲ್ಲಿ ಅವನು ಅನಾಥ ಆಗ್ತಿದ್ದ, ಆತನಿಗೆ ಬದುಕಿರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ಒಂದು ಸಂಪ್ರದಾಯ ಹಾಕಿದ್ರು. ಊರಿನಲ್ಲಿ ಆಜುಬಾಜು ಇರುವಂತಹ ಎಲ್ಲ ಹಳ್ಳಿಯ ಕುರಿಗಾರರು ಎಲ್ಲರೂ ಒಂದೊಂದು ಹಿಂಡಿನಲ್ಲಿ ಒಂದೊಂದು ಕುರಿಯನ್ನ ಆತನಿಗೆ, ರೋಗದಿಂದ ಸಂಪೂರ್ಣ ನಾಶ ಆದಂತಹ ಕುರಿಗಾರನಿಗೆ ಬಂಧು ಬಳಗವರೆಲ್ಲರೂ ಸೇರಿ ಒಂದೊಂದು ಹಿಂಡಿನಿಂದ ಕುರಿಯನ್ನ ಕೊಡಬೇಕು. ಅದಕ್ಕೆ ಏನಂತಾರೆ? ಮಜ್ಜಿಗೆ ಮರಿಗೆ ಸಂಪ್ರದಾಯ. ಒಬ್ಬ ಬಂಧು ನಷ್ಟದಲ್ಲಿದ್ದಾನೆ ಅಂತಂದ್ರೆ ಆತನಿಗೆ ಸಹಕರಿಸಬೇಕು ಅನ್ನುವಂಥದ್ದು ನಮ್ಮ ಧರ್ಮ. ಇದನ್ನು ನಾವಿವತ್ತು ಪಾಲಿಸ್ತಿದ್ದೀವೇನೋ? ಖಂಡಿತ ಇಲ್ಲ. ಒಬ್ಬ ಬೆಳೀತಾ ಇದ್ದಾನೆ ಅಂತಂದ್ರೆ ಕಾಲಿಡಲು ಜಗ್ಗರೆ ಮಾಡಿ ಒಬ್ಬರಿಗೊಬ್ಬರು ಸಹಕರಿಸುವಂಥ ಧರ್ಮ ಇವತ್ತು ನಮ್ಮಲ್ಲಿ ಇಲ್ಲದಂತಾಗೈತೆ. ಇದನ್ನ ಜಾಗೃತಿಗೊಳಿಸೋದಕ್ಕೋಸ್ಕರ ಮೈಲಾರಲಿಂಗನ ಸಂಪ್ರದಾಯ, ಅಮೋಘನ ಸಿಂಗನ ಸಂಪ್ರದಾಯ, ವೀರಪ್ಪನ ಸಂಪ್ರದಾಯ, ಏನು ಮುನೇಶ್ವರನ ಸಂಪ್ರದಾಯ, ಬತ್ತೇಶ್ವರನ ಸಂಪ್ರದಾಯ, ಇನ್ನಿತರ ಹಲವಾರು ಸಂಪ್ರದಾಯಗಳು ಮತ್ತೆ ನಮ್ಮಲ್ಲಿ ಹಲವಾರು ಬೆಳಗುಗಳು. ನಾವು ಒಂದು ಬೆಳೆದವರು ಮತ್ತೊಂದು ಬೆಳೆದವರು ಸೇರ್ತಾನೆ, ಮದುವೆಗಷ್ಟೇ ಸೇರೋದು. ಕಂಕಣದವರು ಸೇರ್ತಿರ್ಲಿಲ್ಲ. ಊರಿನಲ್ಲಿ ಎರಡೆರಡು ಗುಡಿಗಳು, ಈ ಬೆಳೆದವರು ಒಂದು ಗುಡಿ, ಈ ಬೆಳೆದವರು ಒಂದು ಗುಡಿ. ಹೀಗೆ ಬೆಳೆದಿನಿಂದ, ಊರಿನಿಂದ, ಸೀಮೆಯಿಂದ, ಪ್ರಾಂತ್ಯದಿಂದ ದೂರ ದೂರ ಆಗಿದ್ದಂತಹ ಹಾಲುಮತ ಧರ್ಮದವನ್ನ ಸಂಘಟಿಸಿದ ಏಕೈಕ ಕೇಂದ್ರ ಕಾಯ್ದೆನಲ್ಲಿ ಮಹಾಸಂಸ್ಥಾನ ಕನಕ ಗುರುಪೀಠ. ಅಂತ ಕನಕ ಗುರುಪೀಠಕ್ಕೆ ಹುಡುಕಾಡಿದರೂ ಸನ್ಯಾಸಿಗಳು ಸಿಗಲಾದಂಥ ಸಂದರ್ಭದಲ್ಲಿ ಹಲವಾರು ಹಿರಿಯರ ಮನವಿ ಮೇರೆಗೆ ಈ ಒಂದು ಸಾವಿರಾರು ವರ್ಷಗಳ ಧರ್ಮಕ್ಕೆ ಪ್ರತಿನಿಧಿಯಾಗಿ ಪ್ರಪ್ರಥಮ ಬಾರಿಗೆ ನೇಮಕಗೊಂಡಂಥವರು ವೀರೇಂದ್ರಕೇಶ್ವರ ತಾರಕಾನಂದಪುರಿ ಮಹಾಸ್ವಾಮೀಜಿಗಳವರು. ಅಂಥವರ ಸ್ಮರಣೆಗೆ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಅಂತ ಪೂಜ್ಯರ ಸ್ಮರಣೆಯ ದೀಪವನ್ನು ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಮಾಡಿದರೆ ದೀಪವನ್ನು ಬೆಳಗೋಣ. ಈ ನಮ್ಮ ಪೂಜ್ಯರೆಲ್ಲರೂ ಹಿರಿಯರು ಪಾಲ್ಗೊಂಡು ದೀಪವನ್ನು ಬೆಳಗಿಸಿ ಪುಷ್ಪಾರ್ಚನೆಯನ್ನು ಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಬಿಟ್ಟು ನಾವು ಕೇಳ್ಕೊಳ್ಳೋಣ. ಎಲ್ಲರೂ ಕೂತಲೇ ಶಿವಾಯ ನಮಃ ಅಂತ ಹೇಳಬೇಕು. ಹೌದಲ್ಲ? ಜಗದ್ಗುರುಗಳಾದಂತಹ ಶ್ರೀ 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 ಲಿಂಗೈಕ್ಯ ಶ್ರೀ ವೀರೇಂದ್ರಕೇಶ್ವರ ತಾರಕಾನಂದಪುರಿ ಸ್ವಾಮೀಜಿಯವರ 18ನೇ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾದಂತಹ ಶಿವಾನಂದಪುರಿ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯರಾದಂತಹ ಈಶ್ವರಾನಂದಪುರಿ ಮಹಾಸ್ವಾಮೀಜಿಯವರು, ಪರಮ ಪೂಜ್ಯರಾದಂತಹ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರು ಹಾಗೂ ಆಂಧ್ರ ಪ್ರದೇಶದ ಸಂಸತ್ ಸದಸ್ಯರಾದಂಥ ಡಾಕ್ಟರ್ BK ಪಾರ್ಥಸಾರಥಿಯವರು ಹಾಗೂ ಗುರುಬರ ಸಂಘದ ಪದಾಧಿಕಾರಿಗಳಾದಂಥ MB ಸೋಮಶೇಖರ್ ಅವರು, ಖಜಾಂಚಿಯಾದಂಥ ಕೃಷ್ಣಮೂರ್ತಿಯವರು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿಯವರು ಹಾಗೂ ಕಾಳಿದಾಸ ಎಜುಕೇಷನ್ ಟ್ರಸ್ಟ್ನ ಡಾಕ್ಟರ್ ವಿಜಯಲಕ್ಷ್ಮಿಯವರು ಹಾಗೂ ವೇದಿಕೆ ಮೇಲೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಶಿವಾಯ ನಮಃ ಶಿವಾಯ